ಕಾರ್ಕಳ ಪುರಸಭಾ ವ್ಯಾಪ್ತಿಯ 21ನೇ ವಾರ್ಡ್ ಕಾಬೆಟ್ಟು ಬಳಿ ಒಳಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಅಯೋಮಯವಾಗಿದೆ. ಕೆಲವು ಕಡೆ ಬ್ಲಾಕ್ ಆಗಿ ಫಿಟ್ ಮತ್ತು ಚೇಂಬರ್ ಸಿಸ್ಟಂಗಳಲ್ಲೂ ಸೋರಿಕೆ ಆಗುವುದು ಸಹಿತ ಊರಿಡೀ ಮಲತ್ಯಾಜ್ಯದಿಂದ ಪ್ರದೇಶವಿಡೀ ಮಲಿನವಾಗುತ್ತಿದೆ. ಕಾಬೆಟ್ಟು ಪರಿಸರದಲ್ಲಿನ ಖಾಸಗಿ ಬಿಲ್ಡಿಂಗ್ ಸಮೀಪ ಮಲಿನ ಜಲ ಹರಿದು ಇಡೀ ಪರಿಸರದಲ್ಲಿ ದುರ್ವಾಸನೆ ಹರಡಿ ರೋಗ ಭೀತಿಗೆ ಕಾರಣವಾಗಿದೆ. ಕೆಲವು ದಿನಗಳಿಂದ ಇಲ್ಲಿನ ನಿವಾಸಿಗಳು ನಿತ್ಯ ನರಕ ಅನುಭವಿಸುತ್ತಿದ್ದಾರೆ. ಸಮಸ್ಯೆಯಿಂದ ಇಲ್ಲಿನ 5-6 ಕುಟುಂಬಸ್ಥರು ಉಸಿರಾಟಕ್ಕೂ ಹಾಗೂ ಓಡಾಡಲು ಆಹಾರ ಸೇವಿಸಲು ಸಮಸ್ಯೆಯಾಗಿದೆ. ಪುರಸಭೆಗೆ ಹಲವು ಬಾರಿ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ನಿವಾಸಿಗಳ ಅಸಮಾಧಾನ ಹೆಚ್ಚಾಗಿದ್ದು ಮಕ್ಕಳು ಹಿರಿಯರಿಗೆ ಆರೋಗ್ಯದ ಅಪಾಯ ಎದುರಾಗಿದೆ. ಇಲ್ಲಿನ ಪ್ರೇಮಾನಂದ ದೀಪಕ್ ದಂಪತಿಯ ಮನೆ ಶೌಚಾಲಯ ಉಪಯೋಗಿಸದ ಪರಿಸ್ಥಿತಿ ಉಂಟಾಗಿದೆ. ಚೇಂಬರ್ ಬ್ಲಾಕ್ ಆದ ಪರಿಣಾಮ ಕೊಳಚೆ ನೀರು ಇವರ ಮನೆಯ ಶೌಚಗೃಹದ ಪೈಪ್ ಮೂಲಕ ನೀರು ತುಂಬಿಕೊಳ್ಳುತ್ತಿದೆ. ಇದೇ ರೀತಿ ಕೆಲವು ಮನೆಗಳಲ್ಲಿ ಸಮಸ್ಯೆಯಾಗುತ್ತಿದ್ದು ಯಾವುದೇ ರೀತಿಯ ಗಂಭೀರ ಕ್ರಮ ಪುರಸಭೆ ತೆಗೆದುಕೊಂಡಿಲ್ಲ. ದೂರು ನೀಡಿದಾಗ ಪುರಸಭೆ ಸಿಬ್ಬಂದಿ ಬಂದು ಪರಿಶೀಲನೆ ಮಾಡುತ್ತಾರೆ. ಎಲ್ಲಿಯಾದರೂ ಬ್ಲಾಕ್ ಇದೆ ಎಂದು ಸರಿಪಡಿಸಲಾಗುವುದು, ಸಮಾಧಾನಕರವಾದ ಮಾತನ್ನ ಹೇಳುತ್ತಾರೆ. ಪರಿಸರದಲ್ಲಿ ಅದೇ ಸಮಸ್ಯೆ ಮುಂದುವರಿಯುತ್ತದೆ ಎಂದು ಪ್ರೇಮಾನಂದ ಶೆಣೈ ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡರು. ಇದಕ್ಕೆ ಶಾಶ್ವತ ಪರಿಹಾರಕ್ಕೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ. ನಾವು ಇಲ್ಲಿ ಒಂದು ಸದನ 50-60 ವರ್ಷದಿಂದ ವಾಸ ಇದ್ದೇವೆ ಈ ಮನೆಯಲ್ಲಿ. ಈಗ ಸದನ ಒಂದು 4-5 ವರ್ಷದಿಂದ ಈ ಸಮಸ್ಯೆ ಬರ್ತಾ ಇದೆ ನಮಗೆ. ಪ್ರತಿ ಬಾರಿಯೂ ಸದನ ಒಂದು 1000 ಸರ್ತಿ ಆಯಿತು ಕಂಪ್ಲೇಂಟ್ ಕೊಟ್ಟದ್ದು. ಮುಖ್ಯಾಧಿಕಾರಿಯವರಿಗೆ ಆಯಿತು, ಅಧ್ಯಕ್ಷರಿಗೆ ಆಯಿತು, ಅದಕ್ಕೆ ಸಂಬಂಧಪಟ್ಟ ಒಂದು ಆರೋಗ್ಯ ಅಧಿಕಾರಿಗಳಿಗಾಯಿತು, ಕೌನ್ಸಿಲರ್ಗಳಿಗಾಯಿತು. ಯಾವುದೇ ಥರದ ಮಾಹಿತಿ ಇದು ನಾವು ಕೊಟ್ಟರು ಸಹ ಬರೋದು ಜಸ್ಟ್ ಇಲ್ಲಿ ನೋಡಿ ನಾಟಕ ಮಾಡಿದಾಗೆ ಮಾಡಿ ಹೋಗ್ತಾರೆ ಅಷ್ಟೇ. ಮತ್ತು ಇಲ್ಲಿ ಹೇಳಿದರೆ ಅದು ನಿಮ್ಮದು ಸಮಸ್ಯೆ ಅಂತ ಹೇಳ್ತಾರೆ. ನಾವು ಹೇಳಿದೆವು, ನಾವು 1 ಕೊಡಪ್ಪ 2 ಕೊಡಪ್ಪ ನೀರು ಹಾಕಿದ್ರೆ ಈ ಥರದ್ದು ಇದು ಇಂಡಸ್ಟ್ರಿಯಲ್ ಏರಿಯಾದಿಂದ ಬರುವಾಗೆ ನೀರು ಬರ್ತದೆ ಹೊರಗೆ. ನಮ್ಮದು ಚೇಂಬರಿಗೆ ಅದು ಮುಚ್ಚಲು ತೆಗೆದಕ್ಕೆ ನಾವು ಅಲ್ಲಿಗ ಉಳಿಸ್ಕೊಂಡಿದ್ದೇವೆ. ಇಲ್ಲಿಂದ ಮನೆ ಒಳಗೀಗ ಉಂಟು. ಒಳಗೆ ಅವರು ಬಂದು ಅವರಿಗೆ ನಾವು ಪ್ರತಿಯೊಬ್ಬರು ಮುಖ್ಯಾಧಿಕಾರಿಗೂ ಹೇಳಿದ್ದೇವೆ, ಒಳಗೆ ಬಂದು ನೀವು ನಮ್ಮ ಮನೆ ಒಳಗೆ ಬನ್ನಿ ಮೇಡಮ್, ನೀವು ಬಂದು ಒಳಗೆ ನೋಡಿ ನಾವು ವಾಸ ಇರಬೇಕಲ್ವ. ಇಲ್ಲಿ ಒಂದು ಯಾವುದಾದ್ರೂ ಒಂದು ನಿಮ್ಮದು ಟ್ಯಾಕ್ಸ್ ಆಗಲಿ, ನೀರಿನ ಬಿಲ್ ಆಗಲಿ, ಒಂದು ಅವ್ರ ಘನತ್ಯಾಜ್ಯ ತೆರಿಗೆದಾಗಲಿ ಈಗ ಮುಂಚೆಯಿಂದ ಇರಲಿಲ್ಲ. ನಮ್ಮದು ಸಾಧಾರಣ ಸ್ಟಾರ್ಟ್ ಕಾರ್ಕಳಕ್ಕೆ ಒಳಚರಂಡಿ ಕಾರ್ಯಕ್ರಮ ಇದು ಮಾಡುವಾಗಲೇ ನಾವು ಕನೆಕ್ಷನ್ ತಗೊಂಡಿದ್ದು. ಇಲ್ಲಿ ಹೋಟೆಲ್ ಇತ್ತು, ಲೈಸೆನ್ಸ್ಗೆ ಅದು ಇದು ಮಾಡಲಿಕ್ಕೆ ಅಂತ ಹೇಳೋಕ್ಕೆ ಮಾಡಿದ್ದಾರೆ. ಈಗ ಇಷ್ಟು ವರ್ಷ ಆಯಿತು. ಈಗ 4-5 ವರ್ಷದಿಂದ ಸಮಸ್ಯೆ. ಮಳೆಗಾಲದಲ್ಲಿ ಒಳಗಡೆ ಅದು ಮಳೆಗೆ ಬರ್ತಾ ಉಂಟು ಕಂಡಾಪಟ್ಟೆ ಅಂತೇಳಿ. ಈಗ ಯಾವ ಮಳೆ ಸಹ ಇಲ್ಲದಿದ್ದು ಸಹ ಈ ಥರ ನೀರು ಹೋಗ್ತಾ ಉಂಟು. ಬಂದು ನೋಡಿ ಅಂದರೆ ಯಾವ ಅಧಿಕಾರಿಗಳು ಇಲ್ಲಿ ಬರುತ್ತಾ ಇಲ್ಲ. ಆ ಕೆಲಸದವರು ಅಲ್ಲಿ ಓಲಿ ಕೂತ್ಕೊಳ್ತಾರೆ, ನೆರಳಲ್ಲಿ ಗಾಡಿ ಇಟ್ಟು ಕೂತ್ಕೊಳ್ತಾರೆ, ಸಾಯಂಕಾಲ ತನಕ ಅಲ್ಲೇ ಇರ್ತಾರೆ. ಹೇಳಲಿಕ್ಕೆ ಹೋದರೆ ನಿಮಗೇನು ಗೊತ್ತು ಅವ್ರು ಕೆಲಸ ಮಾಡ್ತಿರ್ತಾರೆ ಅಂತೇಳಿ. ನಾವೆಲ್ಲಿ ನೀವು ಇಲ್ಲಿ ಬಂದು ನೋಡಿ ಮೇಡಮ್, ಇಲ್ಲಿ ಬನ್ನಿ ನಮ್ಮ ಸೈಡ್ ಇದಕ್ಕೆ ಬನ್ನಿ, ಸ್ಪಾಟಿಗೆ ಬಂದು ನೋಡಿ ಇನ್ಫೆಕ್ಷನ್ ಮಾಡಿ ಮತ್ತೆ ನೀವು ಮಾತುಕತೆ ಮಾಡಿ. KM Khalil, V4 News, Karkala. St. Aloysius Gonzaga School, Mangaluru, a unit of St. Aloysius institutions affiliated to CBSE New Delhi. The school provides holistic education with modern infrastructure, competent faculty, co-curricular and extracurricular activities. Admission now open for 2025-26 batch to both boys and girls for pre-KG, KG1, KG2 and Class 1. For admission, visit website St. Aloysius Gonzaga School, Mangaluru and register.